ಮುಖ್ಯವಾಗಿ ತಾಳ್ಮೆ ಬೇಕು. ನಮ್ಮ ಹುಡುಗರಿಗೆ ತಾಳ್ಮೆ ಕಮ್ಮಿ. ಏನು ರೀ ಎಷ್ಟು ಓದ್ತೀನಿ ಆಗವಲ್ತು, ಆಗೋದಿಲ್ಲ. ಅದು 10 ಸಲ ಪ್ರಯತ್ನ ಮಾಡಬೇಕು, 20 ಸಲ ಮಾಡಬೇಕು, 30 ಸಲ ಮಾಡಬೇಕು. ಬೇರೆ ಹಾದಿ ಇಲ್ಲ, ಅದಕ್ಕೆ ಮಾಡಬೇಕು. ಅದಕ್ಕೆ ಆ ಪ್ರಯತ್ನ ಬಿಡುವಂಗಿಲ್ಲ. ತಾಳ್ಮೆ ಬೇಕು ಮನುಷ್ಯಾಗ. ಒಂದು ಊರಾಗ ಒಬ್ಬ ರಾಜ ಪ್ರವಾಸಕ್ಕೆ ಹೊಂಟಿದ್ದ. ತನ್ನ ಮಂತ್ರಿಗಳ ಜೋಡಿ ಎಲ್ಲ ಕುದುರೆ ಗಾಡಿಯೊಳಗೆ ಜೋರಾಗಿ ಹೊಂಟಾನ. ಮತ್ತು ರಾಜ ಒಬ್ಬನೇ ಹೋಗೋದಿಲ್ಲಲ್ಲ, ಹಿಂದೆ ಮುಂದೆ. ಈ ಮಿನಿಸ್ಟ್ರುಗಳಿಗೆ ಹಿಂದೆ ಮುಂದೆ 3-4 ಜೀಪ್ ಇರ್ತಾವಂತ. ಮತ್ತು ಅವಗೇನು ಮುಂದೆ 3-4 ಕುದುರೆ ಗಾಡಿ, ಹಿಂದೆ 3-4 ಕುದುರೆ ಗಾಡಿ. ರಾಜನ ಪರಿವಾರ ಎಲ್ಲ ಹೋಗ್ತಿದ್ರು. ಎಡಕ ಬಲಕ ದ್ರಾಕ್ಷಿ ತೋಟ. ಈ ಬಿಜಾಪುರ ಕಡೆ ಹೋದ್ರೆ ಕಾಣಿಸ್ತದೆ ನಿಮ್ಗೆ, ಎಲ್ಲಿ ಹೊಡೆದ ದ್ರಾಕ್ಷಿ ತೋಟ ಎಡಕ ಬಲಕ. ಅದ್ಭುತ ದ್ರಾಕ್ಷಿ ತೋಟ. ಎಲ್ಲ ಕಡೆ ದ್ರಾಕ್ಷಿ ಆಗೋ ಟೈಮ್ ಅದು. ಎಲ್ಲ ಗೊಂಚಲು ದ್ರಾಕ್ಷಿ ಕಾಣಿಸ್ಲಿಕ್ಕಿರ್ತಾವ. ರಾಜ ಬರ್ತಾನೆ ಅಂದ್ಕೊಳ್ಳೆ ಪಾಪ ರೈತರೆಲ್ಲ ಬಂದು ತಮ್ಮ ದ್ರಾಕ್ಷಿ ಕೊಟ್ಟು ಹೋಗ್ತಿದ್ರು ರಾಜಗೆ. ಆದ್ರೂ ಒಂದು ಕಡೆ ಮಜಾ ಆಗ್ಬಿಡ್ತು. ರಾಜ ನೋಡ್ತಾನೆ, ಎಕರೆಗಟ್ಲೆ ತೋಟದ ದ್ರಾಕ್ಷಿ ತೋಟ, ಎಲಿ ಎಲ್ಲ ಹುಲಸಾಗಿ ಬಳ್ಳಿ ಚಲೋ ಬೆಳೆದು ಬಿಟ್ಟದ. ಆದ್ರೂ ಒಂದೇ ಒಂದು ದ್ರಾಕ್ಷಿ ಹಣ್ಣು ಇಲ್ಲ. ಅವಂದ ಈಗ ಬಿಡಿಸ್ಯಾರ ಮತ್ತೆ ಒಂದು ಹಣ್ಣಿಲ್ಲ ಒಳಗ. ಕೇಳ್ಕೊಂಬರ್ರಿ ಅಂದ. ಮಂತ್ರಿಗಳು ಹೋಗಿ ಬಂದು ಹೇಳಿದ್ರು, ಇವ್ ಮಹಾ ಮೂರ್ಖಿದ್ದಾನ್ರಿ, ಅವನ ಇವ ರೈತ, ತಲೆ ಬರಬರಲಿ ಅಂದ್ರು. ಯಾಕೆ ಕರೀರಿ ಅವನು. ಕರೆದ್ರು. ಏನಪ್ಪ ನಿಂತ ಹೊಲ್ದಾಗ ಒಂದು ಹಣ್ಣಾಗಿಲ್ಲಲ್ಲೋ, ಎಲ್ಲ ಕಡೆ ದ್ರಾಕ್ಷಿ ಹಣ್ಣು ಕಂಡಪಟ್ಟೆಗ, ನಿಮ್ಮ ಕಡೆ ಯಾಕಾಗಿಲ್ಲ ಅಂತ ಕೇಳಿದರು. ಅವ ಹೇಳ್ದ, ಇಲ್ರಿ ಸರ, ನನಗೆ ಯಾರೊಬ್ಬರು ದೊಡ್ಡವರು ಒಂದು ಸ್ಪೆಷಲ್ ಬೀಜ ಕೊಟ್ಟಾರ, ದ್ರಾಕ್ಷಿ ಹಣ್ಣಿನ ಬೀಜ ಕೊಟ್ಟಾರ, ಅವನು ಹಾಕಿನ ನಾವು. ಈ ಆರ್ಡಿನರಿ ಬೀಜ ಅಲ್ರಿ ಇವು, ಮತ್ತು ಹಣ್ಣು ಯಾಕಾಗಿಲ್ಲ? ಇಲ್ರಿ ಸರ್, ಇವು 30 ವರ್ಷಕ್ಕೆ ಹಣ್ಣು ಆಗ್ತಾವಂತ. ಹಾಕಿದ ವರ್ಷ ಆಗೋದಿಲ್ಲವು, 30 ವರ್ಷ ನೀರು ಕೊಡಬೇಕು, ಗೊಬ್ಬರ ಕೊಡಬೇಕು, ಬೆಳಕು ಬೀಳಲಿಕ್ಕೆ ಬಿಡಬೇಕು, ಕಸ ತೆಗಿಬೇಕು, ಹಿಂಗೆ ಮಾಡ್ಕೋತಾ ಇರ್ಬೇಕು ಪರಿಶ್ರಮ. 30 ವರ್ಷಕ್ಕೆ ಹಣ್ಣು ಕೊಡ್ಲಿಕ್ಕೆ ಹೋಗ್ತಾವೆ, ಭಾಳ ಚಲೋ ಹಣ್ಣು ಇರ್ತಾವಂತ ಸರ್. ಆ ನಂಬಿಕೆ ಮೇಲೆ ಮಾಡ್ಲಿಕ್ಕೆ ಹತ್ತೀನಿ ನಾನು ಅಂದ. ಎಷ್ಟು ವರ್ಷ ಆತು ಈಗ ಹಾಕಿ ಅಂತ ಕೇಳಿದ್ರು. 25 ವರ್ಷ ಆತ್ರಿ ಸರ್ ನಾವು. ಅಲ್ಲೋ 25 ವರ್ಷ ಹಣ್ಣು ಇರಲಾರ್ದು ಹಂಗೆ ಬದುಕಿ ಅಂದರು. ಬದುಕೇನ್ರಿ ಸರ್, ಇನ್ನು 5 ವರ್ಷ ಅಲ್ರಿ ಸರ್ ಅಂದ. ಅವ್ರು ರಾಜ ಇದ್ದೀಪ್ಪ ಮನುಷ್ಯ, ನೀನು ಒಂದು ಕೆಲಸ ಮಾಡು, ಇನ್ನು 5 ವರ್ಷ ಆದಮೇಲೆ ನಾನು ನೀನು ಬದುಕಿದ್ರೆ ಗೊತ್ತಿಲ್ಲ, ಬದುಕಿದ್ರೆ ಇದ್ರಾಗ ಹಣ್ಣು ಆದ್ರೆ ನನ್ನ ತಂದು ಕೊಡ್ತೀಯ ನೀನು ಅಂತ ಕೇಳಿದೆ ರಾಜ. ಕೊಡ್ತೀನಿ ರೀ ಸರ್, ನೀವು ಹೇಳಿದ್ಮೇಲೆ ಕೊಡ್ಲಾರ್ದಿರ್ತೇನೇನು ಅಂದ. 5 ವರ್ಷ ಹೋತು. ದೇವರ ಕೃಪಾದಿಂದ ಇಬ್ಬರು ಬದುಕಿದ್ರು. ಮೊದಲನೇ ಹಣ್ಣು ಬಂತು ಆ ತೋಟದಾಗ. ಏನು ಹಣ್ಣು ರೀ ಅವು, ಒಂದೊಂದು ದ್ರಾಕ್ಷಿ ಹಣ್ಣದ ಟೆನ್ನಿಸ್ ಬಾಲ್ ಇದ್ದಂಗೆ ಅಷ್ಟು ದೊಡ್ಡ ದ್ರಾಕ್ಷಿ ಹಣ್ಣು. ಜಗತ್ತಿನ ಯಾರು ಕಂಡಿದ್ದಿಲ್ಲ. ಬೀಜನೇ ಇಲ್ಲ ಒಳಗೆ, ತಿಂದ್ರೆ ಪೂರ್ತಿ ರಸನೇ. ಅದು ಏನು ರುಚಿ, ಅದು ಅಮೃತ ಇದ್ದಂಗಿತ್ತು. ಅವ್ನು ನೆನಪಾತ್ ರೈತಗೆ, ರಾಜಿಗೆ ಮಾತು ಕೊಟ್ಟಿದ್ದೆ ನಾನು ಅಂತ. ಒಂದು ಬುಟ್ಟಿ ಒಳಗೆ, ದೊಡ್ಡ ಬುಟ್ಟಿ ಒಳಗೆ ಒಂದಿಷ್ಟು ಹಣ್ಣು ತುಂಬಿಕೊಂಡು ಅರಮನೆಗೆ ಹೋದ. ಹೋಗಿ ವಿಸಿಟಿಂಗ್ ಕಾರ್ಡ್ ಅಂತ ಇರಂಗಿಲ್ಲಲ್ಲ ಅವಾಗ, ಹೇಳ್ದ, ನಾ ರೈತ ಬಂದೀನಿ ಅಂತ. ರೈತರು ಜನ ಬರ್ತಿರ್ತಾರೆ, ಯಾರಪ್ಪ ನೀನು ಅಂದರು. ಇಲ್ರಿ ನಮ್ಮ ಸಾಹೇಬ್ರಿಗೆ ಹೇಳ್ರಿ, ರಾಜರಿಗೆ ನಾ ಹೇಳಿದ್ದೆ 30 ವರ್ಷ ಆದ್ಮೇಲೆ ಹಣ್ಣು ಆಗ್ತಾವ ಅಂತ ಹೇಳಿ, ಚಲೋ ಹಣ್ಣವ ತೊಗೊಂಬಂದೀನಿ ಅಂತ. ರಾಜಿಗೆ ನೆನಪ, ಕರಿ ಒಳಗೆ ಹುಡುಗನ ಅಂದರು. ನೀವು ರೈತ ಹೋದ, ತಾನು ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಹೋಗ್ಯಾನ, ದ್ರಾಕ್ಷಿ ಹಣ್ಣಿನ ಬುಟ್ಟಿ ರಾಜನ ಮುಂದಿಟ್ಟ. ರಾಜ ಅಂತ, ದ್ರಾಕ್ಷಿ ಹಣ್ಣು ಇವು ಅಂದ. ಹೌದು. ಎಂಥ ಭಾರಿ ಅವಲು, ಅದಕ್ಕೆ ಸರ್ 30 ವರ್ಷ ಕಾದಿದ್ದೆ ಸರ್ ನಾನು ಅಂದ. ಹಣ್ಣು ತಿಂದ ರಾಜ, ಯೋಗತೆ ಅಮೃತಪ್ಪ ಇದು. ತಾನು ಹೆಂಡತಿ ಕೊಟ್ಟ, ಮಕ್ಕಳಿಗೆ ಕೊಟ್ಟ, ಮಂತ್ರಿಗಳಿಗೆ ಕೊಟ್ಟ. ಬೆಸ್ಟ್ ಮಾಡಿ ನೋಡ್ಕೊ ಹುಡುಗ ಅಂದ. ಕರೆದು ಏನು ಮಾಡ್ದ, ಅಷ್ಟಕ್ಕೆ ಬಿಡಲಿಲ್ಲ. ತನ್ನ ಅಮಾತ್ಯರನ್ನು ಕರೆದ, ನಮ್ಮ ಟ್ರೆಜರಿ ತೆಗೀರಿ, ಅತ್ಯಂತ ಬೆಲೆ ಬಾಳುವಂಥ ಆಭರಣಗಳನ್ನು ತೊಗೊಂಬರ್ರಿ ಅಂದ. ಕೋಟಿಗಟ್ಟಲೆ ಬೆಲೆ ಬಾಳುವಂಥ ಆಭರಣ ತಂದು, ತಗೋ ನಿನಗೆ ಬಹುಮಾನ ಕೊಟ್ಟೀನಿ ಅಂದ. ಅಷ್ಟೇ ಬಿಡಲಿಲ್ಲ. ನೀ ಯಾವ ಊರಾಗಿದ್ದೀಯಲ್ಲ ಆ ಊರು ನಿನಗೆ ಬರೆದು ಕೊಟ್ಟೀನಿ, ನಿನ್ನ ಮೇಲೆ ನೀನೇ ಅದಕ್ಕೆ ರಾಜ ಅಂದು ಬರೆದು ಕೊಟ್ಟ. ಸುದ್ದಿ ಹಬ್ಬಂಗಿಲ್ಲ ಹೊರಗೆ. ಏನು ಹುಚ್ಚದಾನ ರಾಜ, ತಲೆ ಕೆಟ್ಟೋಗ್ಯದ. ಒಂದು ಬುಟ್ಟು ಹಣ್ಣು ಕೊಟ್ಟರೆ ಒಂದು ಊರು ಕೊಡೋದ, ಆಮೇಲೆ ಬಂಗಾರ ಬೆಳ್ಳಿ ಎಲ್ಲ ಕೊಟ್ಟಂತ, ವಜ್ರ ಕೊಟ್ಟಂತ. ಮರುದಿವ್ಸ ನೋಡ್ರಿ ಏನಾಯ್ತು, ಅರಮನೆ ಮುಂದೆ ಕ್ಯೂ ಹತ್ತಿ ಬಿಡುತ್ತೆ, ಬಂದಿದ್ದೆಲ್ಲ ಬುಟ್ಟಿ ಹಿಡ್ಕೊಂಡು. ತಮ್ಮ ಹೊಲ್ದಾಗ ಬೆಳೆದ್ರೆ ದ್ರಾಕ್ಷಿ ತಂದುಬಿಟ್ರೆ ಎಲ್ಲರೂ ಗುಡ್ಗಟ್ಲೆ. ಅವ್ರು ರಾಜ ಹೊರಗೆ ಬರಲಿಲ್ಲ. ಅವ್ನು ಮಂತ್ರಿಗಳು ಹೇಳ್ದ, ಅವ್ರು ಕಳಿಸ್ಬಿಡೋದು, ಯಾರು ಬೇಡ ನನಗೆ, ಅವರು ಅವ್ರಿಗೇನು ಮಾರ್ಕೆಟ್ ರೇಟ್ ಅದು ಕೊಟ್ಟು ಕಳಿಸ್ಬಿಡು ಅಷ್ಟೇ ಅಂತಂದ. ಅವ್ರು ಜಗಳಕ್ಕೆ ಬಂದುಬಿಟ್ರು. ಅವರು ಏನ್ರಿ ಒಂದು ಕಣ್ಣಿಗೆ ಒಂದು ಮಾಡ್ತೀರಿ ನೀವು, ಅವು ಬಂದ್ರೆ ಬಂಗಾರದ ಸಾಮಾನು ಕೊಡ್ತೀರಿ, ಊರ ಬರ್ಕೊಡ್ತೀರಿ, ನಮ್ಮ ದ್ರಾಕ್ಷಿ ನೋಡಂಗೆ ಕೆಲಸ ಐತೆ ನೀವು ಅಂತಂದು. ಕಡೆಗೆ ಅವ್ರು ಜಗಳ ಬಂದು ಕರ್ಕೊಂಡ್ರು, ದರ್ಬಾರನ್ನ ಕರೆದ್ರಂತ. ರಾಜ ಹೇಳ್ದೆ, ಏನಪ್ಪ ತಕರಾರು, ನಾವು ದ್ರಾಕ್ಷಿ ಬೆಳೆದಿವ್ರಿ, ಅವನು ದ್ರಾಕ್ಷಿ ಬೆಳೆದಾನ್ರಿ, ದುಡ್ಡು ಇರ್ಬೇಕು ಸ್ವಲ್ಪ ಅಷ್ಟೇ, ಮತ್ತು ಅವ್ನಿಗೆ ಅಷ್ಟೆಲ್ಲ ಕೊಟ್ಟಿರಿ, ನಮಗೇನು ಕೊಡಲಿಲ್ಲ ನೀವು. ರಾಜ ಹೇಳಿದಂಥ, ದ್ರಾಕ್ಷಿಗೆ ಬೆಲೆ ಕೊಟ್ಟೇ ಇಲ್ಲ ನಾನು, ದ್ರಾಕ್ಷಿಗೆ ರೊಕ್ಕನೇ ಕೊಟ್ಟಿಲ್ಲ ಅವಾಗ ನಾನು ಒಂದು. ಮತ್ತು ಕೊಟ್ಟಿರಲ್ರಿ, ಬೆಳ್ಳಿ ಬಂಗಾರ ಸಹ ಕೊಟ್ಟಿರಿ, ಜ್ಯುವೆಲ್ರಿ ಕೊಟ್ಟಿರಿ ಅವಾಗ, ಮತ್ತೊಂದು ಊರೇ ಬರ್ಕೊಟ್ಟಿರಿ ಅಂತ. ದ್ರಾಕ್ಷಿ ಬೆಲೆ ಅಲ್ಲದು, ಅವಾಗಿರುವಂಥ ನಂಬಿಕೆ, ತಾಳ್ಮೆ ಬೆಲೆ ಅದು. 30 ವರ್ಷ ನಂಬಿಕೆ ಮೇಲೆ ಬೆಳೆಸಾನ ನೋಡ್ರಿ ಅವ. ಆಗ್ತದೆ ಅಂತ ತಿಳ್ಕೊಂಡು, ಚಲೋ ಆಗ್ತದೆ ಅಂತೇಳಿ 30 ವರ್ಷ ತಾಳ್ಮೆ ಕಳ್ಕೊಳ್ಳಾರ್ದೆ ಒಕ್ಕಲ್ತನ ಮಾಡಿಲ್ಲ. ನೀರು ಹಾಯಿಸಾನ, ಗೊಬ್ಬರ ಕೊಟ್ಟಾನ, ಕಸ ತೆಗೆದಾನ, ನೋಡ್ಕೊಂಡಿದ್ದಾನ, ನಂಬಿಕೆ ಮೇಲೆ ಬದುಕ್ಯಾನ 30 ವರ್ಷ. ನಾ ಕೊಟ್ಟದ್ದು ಅವನ ದ್ರಾಕ್ಷಿ ಬೆಲೆ ಅಲ್ಲದು, ಅವನಲ್ಲಿರುವಂಥ ತಾಳ್ಮೆ ಮತ್ತು ನಂಬಿಕೆ ಬೆಲೆ ಅದು. ನಿಮ್ಮ ಜೀವನಕ್ಕೂ ತಾಳ್ಮೆಗೆ, ನಂಬಿಕೆಗೆ ಬೆಲೆ ಬರ್ತದೆ ಓನ್ಲಿ ವೆನ್ ಯು ಹ್ಯಾವ್ ಇಟ್.
ಬರ್ಬೇಕಾದ್ರೆ ನಂಬಿಕೆ ಬರ್ಬೇಕು.